ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈ ವ್ಲಾಗು ಗಾನಾದು ಆ್ಯನ್ಯುವಲ್ ಡೇ ಇತ್ತು. ಆಗಸ್ಟು 22 ಮತ್ತು 23 2 ಡೇಸು. ಅಂದರೆ ಇವ್ರಿಗೆ ಸ್ಕೂಲಲ್ಲಿ ಯಾವಾಗ್ಲೂ ಬೇಗನೆ ಮಾಡಿಬಿಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ನೆಕ್ಸ್ಟು ಫೆಬ್ರವರಿಲಿ ಚಿಕ್ಕ ಮಕ್ಕಳಿಗೆ LKG UKG ಮಕ್ಕಳಿಗೆ ಮಾಡ್ತಾರೆ. ಇವರು ಕಲಾ ಉತ್ಸವ ಅಂತ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಸ್ಟಾಲ್ ಎಲ್ಲ ಇರುತ್ತೆ ಮತ್ತು ಸೇಲೆಲ್ಲ ಹಾಕಿರ್ತಾರೆ. ಕಾಂಪಿಟೇಷನ್ ಇರುತ್ತೆ. ರೈಟಿಂಗ್ ಕಾಂಪಿಟೇಷನು, ಡ್ರಾಯಿಂಗು, ರಂಗೋಲಿ, ಸಿಂಗಿಂಗು, ಡ್ಯಾನ್ಸು ತುಂಬ ಕಾಂಪಿಟೇಷನ್ ಇರುತ್ತೆ. ಸ್ಟೋರಿ ಟೆಲ್ಲಿಂಗು ಅದರಲ್ಲಿ ಎಲ್ಲ ಸ್ಕೂಲಿಂದನೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಮತ್ತು ಆಚೆಯಿಂದನೂ ಅಂದರೆ ನಾವು ಎಲ್ಡರ್ಸು ಸಹ ಮಾಡ್ಬೋದು. ಪೇರೆಂಟ್ಸು ಸಹ ರಿಜಿಸ್ಟ್ರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡಿ, ಅವಳು ರೆಡಿ ಆಗ್ತಿದ್ಲು. ಮೇಕಪ್ಪು 5 o'clock ಅಂತ ಹೇಳಿದ್ದು ಡ್ಯಾನ್ಸ್. ಆದರೂ 5 o'clock ಅಲ್ಲ, 6 o'clock ಆದರೂ ಸ್ಟಾರ್ಟ್ ಆಗಿರಲಿಲ್ಲ. ಪಾಪ 8 o'clockಗೆ ಮನೆಯಿಂದ ಬಂದು ಕಾದು ಸುಸ್ತಾಗ್ಬಿಟ್ಟಿದ್ರು. ಸರಿಗೇನೂ ತಿಂದಿಲ್ಲ ಯಾರು. ನೋಡಿ, ಎಲ್ಲ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಈ ಸಲ ಥೀಮ್ ಇದ್ದಿದ್ದು ಪುರಾತನ ಕಾಲದ ಸಾಮ್ರಾಜ್ಯ ಮತ್ತು ಅದರ ಸಾಮ್ರಾಟರು, ಅದ್ರ ಬಗ್ಗೆ ಇತ್ತು. ನೋಡಿ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಾವು ಸಹ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಿದ್ವಿ. ಆದರೆ ಸ್ಟಾರ್ಟ್ ಆಗಿದ್ದೆ 8 o'clock. 8 o'clockಗೆ ಸ್ಟಾರ್ಟ್ ಆಗಿ ಮುಗಿಯೋಷ್ಟರೊಳಗೆ 9 ಆಯಿತು. ಸದ್ಯ ಆವಾಗ ಮಳೆ ಬಂದಿಲ್ಲ. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಮಳೆ ಬಂತು. ನಮ್ಮ ಗಾನಾಗೆ ಮೇಕಪ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವಳಿಗೆ ಕೋಪ ಬಂದಿತ್ತು. ನೋಡಿ, ಕಾಯ್ತಾ ಇದ್ದಾರೆ. ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇವಳು 2 ಡ್ಯಾನ್ಸ್ದು ವೀಡಿಯೋಸು. ತುಂಬ ದೊಡ್ಡದಿರೋದ್ರಿಂದ ಸಪ್ರೇಟಾಗಿ ಹಾಕಿದ್ದೀನಿ. ಇವಳು ಡ್ಯಾನ್ಸ್ ಮುಗಿಯೋಷ್ಟರೊಳಗೆ 8:30 ಆಯಿತು. 2 ಡ್ಯಾನ್ಸು ಮುಗಿದು ಮತ್ತು ಅವಳದು 3rd ಫ್ಲೋರಲ್ಲಿ ರೂಮ್ ಇದ್ದಿದ್ದರಿಂದ ಅಲ್ಲಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅದನ್ನು ಟೀಚರ್ಸ್ಗೆ ಹ್ಯಾಂಡ್ ಓವರ್ ಮಾಡಿ ನಾವು ಮನೆಗೆ ಹೋಗೋಷ್ಟರೊಳಗೆ 10 o'clock ಆಗಿಬಿಟ್ಟಿತ್ತು. ತುಂಬ ರಶ್ಶು. ಮತ್ತು ಇವ್ರದ್ದು 7th 8th ಒಂದು ಗ್ರೂಪ್ನಲ್ಲಿ ಎಲ್ಲರನ್ನೂ ಮತ್ತೆ ಕರೆದು ಡ್ಯಾನ್ಸ್ ಮಾಡಿಸ್ತಾರೆ. ಅದೇ ಲೇಟ್ ಆಯಿತು. ನಾವು ಮನೆಗೆ ಹೋಗೋಷ್ಟೊಳಗೆ 10:30. ಈ ಥರ ಇತ್ತು ಥೀಮು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.